ಪ್ರಾಣೇಶ್ವರ ಅಹೇ ಪ್ರಾಣೇಶ್ವರ ಹೇಳುವೆನು ಕೇಳು. ಚೆನ್ನಾಗಿ ಹೇಳು ಸುಂದರಿ. ಅನುರಾಗದ ಹೊಸ ಆನಂದವ ಬಹುಜನ್ಮದ ನಮ್ಮ ಸಂಬಂಧವ ಪ್ರಿಯ ಕಾಂತ ಕಾಂತೆ ನನ್ನ ಮನದಲ್ಲಿ ಹೇಗಾಗಿರುವುದು ಗೊತ್ತೇ? ಅದು ಹೇಗೆ ಸುಂದರಿ? ಹೂವಾಗಿ ಮನ ಹೂವಾಗಿ ಜೇನಾಗಿ ತನು ಜೇನಾಗಿ ಜೀವನದ ಸಾಗರದಿ ತೇಲಿದೆ ಅಲೆಯಲೆಯಾಗಿ ಜೀವನದ ಸಾಗರದಿ ತೇಲಿದೆ ಅಲೆಯಲೆಯಾಗಿ ಅನುರಾಗದ ಹೊಸ ಆನಂದವ ಬಹುಜನ್ಮದ ಎಂದೋ ನಿನ್ನ ನೋಡಿದಾಗೆ ನನ್ನ ಮನದಲ್ಲಿ ಎಂದೋ ನಿನ್ನ ಸೇರಿದಾಗೆ ಅಂತರಾಳದಲ್ಲಿ ಏನೇನೋ ನೂರು ಮಾತು ನನಗೆ ನಿನ್ನ ಮಾತುಗಳವೋ ನಲ್ಲ ನನ್ನ ಹೃದಯದೊಳಗೆ ಏನೋ ಆತುರವು ಏನು ಕಾದು ನನ್ನ ನಿನ್ನ ಬಾಳಲಿ ಅನುರಾಗದ ಹೊಸ ಆನಂದವ ಬಹುಜನ್ಮದ ಪ್ರಾಣೇಶ್ವರ ಭೀಮಾ ಭೀಮಾ ಕಾಂತ ಕಾಂತೆ ಸ್ಫಟಿಕ ಮನೆಯನ್ನು ಕಲ್ಲೆಂದು ಭಾವಿಸಿದಂತೆ ಏನು ತಿಳಿದೆ ಎನ್ನ ಚಿಕ್ಕ ದುರ್ಗಾ ಶೇಷಪ್ಪನವರು ಅರ್ಜೆಂಟ್ ವೇದಿಕೆ ಮೇಲೆ ಬರಬೇಕು. ಎಷ್ಟು ಮಾತ್ರಕ್ಕೂ ಸರಿಯಲ್ಲ ಮಾರು ರೂಪ ಪಾಂಡವರ ಕುಲದೀಪ. ಅಹೇ ತೋಯ ಜಾಕ್ಷಿಯೇ ರೇಣುಕೆಯಾದ ತಾಯಿ ಎಂಕೊಂದ ಮಾಯಾ ಕಾರಣ ನ್ಯಾಯವನ್ನು ಎನ್ನ ಮುಂದೆ ಇನ್ನೊಂದು ಸಾರಿ ಹೇಳಬೇಡ. ಅಹೇ ಸುಂದರಿ ಸುಂದರ ನೀರ ಜಾಕ್ಷನ್ನು ಹಂತ ಧೀರನಾಗಿದ್ದೊಡೆ ಶೂರ ಪದ್ಮತಾರ ಕಾದಿಗಳ ದೆಬ್ಬೆಗೆ ಸುಂದರ ತಕ್ಕು ತನ್ನದಿಂದ ರಕ್ಕಸರನ್ನು ಮಣ್ಮುಕ್ತಿಸ ಬಂದರವನಲ್ಲದೆ ಕಟ್ಟು ಧೈರ್ಯದಿಂದ ವೈರಿಗಳನ್ನು ಕಂಡು ಬಡಿದಾಡಿದವನಲ್ಲ ರಮಣಿ. ರೋಷಬದ್ಧನಾಗಿ ಯುದ್ಧವನ್ನು ಮಾಡಿದರೆ ಸಮಸ್ತ ದೇವತಾ ಕಳವ ಸಡಗರದಿಂದ ಕೊಂಡಾಡುವರ ಕಾಂತಿ. ಎಂದಿನ ದಿನ ಕುರುಪಟೆಯ ಮುರಿದಡಿದು ನಾಶ ಮಾಡದ ತೊಡ ಈಶರುಳಿಸಿ ಪಾಶುಪಶಸ್ತ್ರ ಬಂಬಡದ ಫಲ್ಗುಣ ಸಂಭವನಿಸಿ ಸಾರ್ಥಕವೇನ ನಾರಿ ಮದನ ಕಟಾರಿ ಇಡೀ ನಿನ್ನ ಮಂದಿರ ಕಟಾರಿ. ಅಭಿಮಾನ್ಯ ಮುಯಿಪಟ್ಟಿ ಬರೆಯೋರು ಸ್ಟೇಜ್ನಿಂದ ಬರ್ಬೇಕು. ಮುಯಿಪಟ್ಟಿ ಬರೆಯೋರು ದುರ್ಗಾ ಶೇಷಪ್ಪನವರು ಮ್ಯಾನೇಜರ್ ಅಂತ ವೇದಿಕೆ ಮೇಲೆ ಬರಬೇಕು. ವಿಳಂಬನೆ ಮಾಡುವುದರಿಂದೇನು ಪ್ರಯೋಜನ? ನಾನು ಸಣ್ಣವನೆಂದೆನಿಸದ ನನಗೆ ಒಂದು ನೇಮವನ್ನು ಕೊಟ್ಟರೆ ಚಕ್ರದ ಕೀಳರ ದಿಗ್ಬದಿಗಳ ತಲೆ ದೋಕುವಂತೆ ಮಾಡಿದ್ರು ನಾದಿ ನಾಯಕರ ಪ್ರಾಣ ವಂಶಲಿಸಿ ಕಂಟಕದ ಪ್ರಾಣ ಶೋಣಿಪನ ದುರ್ಯೋಧಾರಣ ಸತಿ ಮನೆಯಲ್ಲಿರುವ ಕೋಣೆಗೆ ಬಗ್ಗಿಸಿ ಬರಬನು. ನಾನು ಸಣ್ಣವನೆಂಬ ಅನುಮಾನವನ್ನು ಬಿಡು, ನನಗೆ ನೇಮವನ್ನು ಕೊಡು ಧರ್ಮಭೂಪ. ಹೌದು ಮಗನೇ, ರಣಾಗ್ರನೇ ನೀನೌದು. ಪವನ ಸಂಭವನಾದ ಭೀಮನ ಭೀಕರವಲ್ಲ ನಿಲ್ಲಿಸಿದರು. ನಕಲ ಸಹದೇವರನ್ನು ಕಂಗಡಿಸಿದರು. ದ್ರುಪದಾದಿ ನಕಲಾದ್ಯರನ್ನು ಮುಖಭಂಗಿತರಾದರು. ಎನ್ನಿಂದ ಸಾಧ್ಯವಾದ ಪುತ್ರ
ಕೋಮಲ ಗಾತ್ರ ಓ ಅಪ್ಪಯ್ಯ ಬಾಲಕ ಅತ್ಯದ್ಭುತ ಮಾತ ಯುದ್ಧವನ್ನೆಸಿಗೆ ಗೆದ್ದು ಬರುವ ಮಧ್ಯ ಪಾಂಡವನ ಪುತ್ರನಿಗೆ ಇಂಥ ಮಾತುಗಳನ್ನಾಡುವುದುಂಟೆ ಓ ಜನಕ ಬಾಲಕ ಸಂಪಿಗೆ ಪುಷ್ಪವು ಹರಳಿದರೆ ಪರಿಮಳವನ್ನು ಸೇವಿಸುವ ಮೃಗಾದಿಗಳಿಗೆ ಪಥ್ಯ ಉಂಟೆ ಅರಿಬಟಾದಿಗಳಿಗೆಲ್ಲದಿರಲೇ ಎನ್ನೊಡನೆ ಗುರುಬನ ಹನ್ನೊಂದು ಅಕ್ಷೋಹಿಣಿ ಬಲವೆಲ್ಲ ಬರಲೇ ಜಡ ನಿಧಿ ಕಡಲಿಗೆ ಬಡ್ಡ ಬಾಲ ನೆನೆಸುವೆನು ನನ್ನ ಮನದು ಗಿಟವನ್ನ ಬೆಟ್ಟ ಎನಗೆ ಒಂದು ಅಪ್ಪಣೆ ಏಮಾಡುತ್ತಾರೆ ಕೌರವರೆಂಬ ಕುನ್ನಿಗಳ ರುಂಡಗಳಂ ಜಂಡಾಡಿ ಬರುವನು ಜನಕ ಎಲ್ಲ ಸಾರಥಿ ದೇವ ಏನು ಹೇಳಲಿ ಇವನಿಗೆ ನೀತಿ ಹಾ ಇವನಿಗೆ ನೀತಿ ಬೋಧಿಸುವುದಕ್ಕೆ ಹಾ ಎನ್ನ ಒಡ ಹುಟ್ಟಿದ ತಮ್ಮನಾದ ಭೀಮನಂ ಬರೆಯಾಳ ಸಾರಥಿ ಹೋಗನೇನು ಜಾಗೃತಿ ತಾಳ ರುದ್ರ ಇವರು ಸುಮಕವರಿಗೆ 201 ರೂಪಾಯಿ ಮಾಡಿರ್ತಾರೆ ತಾಳ ರುದ್ರ ಸುಮಕವರಿಗೆ 201 ರೂಪಾಯಿ ಬಂದಂತ ದೊರೆಯನ್ನು ದಾರಂದು ಕೇಳಿದ ದೇವ ಎತ್ತು ಬಂದು ಹೇಳಪ್ಪ ಆಗಲೋಡು ಮಾವ ಹೊಳಿಗೆಯಲೈ ಮನ್ನವ ದೇವ ಗೋಡೆ ಕೆಮ್ಮ ಕಡರನ ಔಷಧಿಯಿಂದ ತಪ್ಪುದನಿಗೆ ಉಡಿರಸಗಳವೇ ಮನ್ನವ ದೇವ ಜಡಮದಿಯ ರಿಬು ಬಟಲ ತಲೆ ಬುರ್ರೆಗಳ ಕಡೆಗ ಸೆಟ ದಾಟಿದವು ಹೌದಾ ಕೊಬ್ಬೆಲೆಂದಿರುವ ಕರ್ಪರಾಜಗಳಂ ಕಂಡರ್ಪರಿಸ ದುರ್ಬಲರ ಗರ್ಭ ವಿಭಾಗದವು ಮನ್ನವ ದೇವ ಬಳಿದ್ಯ ಜಡ್ಡಲ್ ಒಡ ಬಿಡಲಂತ ದೊಡ್ಡ ರೌದ್ರನ ಹರ್ಪಟಕ್ಕೆ ಗೊಡ್ಡ ಕೊಟ್ಟೆ ಹೆಟ್ಟು ಮಾಡಿಬಿಡುವ ಶ್ರೇಷ್ಠನ ಸಮ್ಮುಖದಲ್ಲಿ ನಿಂತು ಮಾತನಾಡುವ ನೀರುದಾರು ಬಟ್ಟ ನೋಡಿ ಓ ದೇವ ನಾವು ದಾರಂದರೆ ನನ್ನ ಹೆಂಡತಿ ಎಂದರೆ ನನಗೆ ಬೆಲ್ಲ ಆಕೆಗೆ ಕೊಟ್ಟಿರುವನು ನನ್ನ ಆಸ್ತಿಯಲ್ಲ ಎಷ್ಟು ಕೊಟ್ಟರು ಆಕೆಗೆ ಸಮಾಧಾನವಿಲ್ಲ ಹಗಲು ಇರಲು ಮಾಡುತ್ತಾಳೆ ಆ ತವರು ಮನೆ ಚಿಂತೆಯಲ್ಲ ಎಷ್ಟು ಹೇಳಿದರೂ ಬಿಡಲಿಲ್ಲ ಆಕೆಯ ಸೊಲ್ಲಿಗೆ ನೀತಿಯನ್ನು ಹೇಳಿ ನನಗೆ ಸಾಕಾಯಿತಲ್ಲ ಅದನ್ನು ಬಿಟ್ಟು ಇಲ್ಲಿಗೆ ಬಂದೆನಲ್ಲ ಇಲ್ಲಿಗೆ ಬಂದರೂ ಕೂಡ ಇಲ್ಲಿ ನಿಂತಂತವರಿಗೆ ಹಿಂದಕ್ಕೆ ಸರ್ಕ ಅಂದ್ರೆ ಸರ್ಕಂಬ್ಲೇ ಇಲ್ಲ ಇದನ್ನು ತಾಳಲಾರದ ತಮ್ಮ ನಾಮಾಂಕಿತ ಕೇಳಿದನಲ್ಲ ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವೆಲ್ಲ ಹೊಳಿಗೆಯಲ ಈ ಸಾರಥಿ ನಮ್ಮ ನಾಮಾಂಕಿತವೇನೆಂದರೆ ಏನು ದೇವ ಮಹದ್ಭುಜ ಬಲಾರ್ಥ ದಂಡ ತಿರುಗಿದರೆ ಯಾವ ತ್ರಿಪುಗಳ ಧೈರ್ಯ ಕಲಿಸಿದವು ಆ ಸಾರಥಿ ಆದಿಶೇಷನ ಮುಖಟಾಗ್ರವ ಸರ್ರನ ಸೀಳಿತು ಹೃದಯ ದ್ರೋಷಗೊಂಡು ಭದ್ರಕೃತ ಮದ ಯಟ ಬಲದ ಕೊಡೆ ಮೇಸಿ ಅಂತೇಳಿ ತತ್ ಭೂಮಿ ಒಮ್ಮೆ ಎಂಬತ್ತ ಕುಂಭಸ್ಥಳಗಳ ಬಿರ್ರನ ಬಿರಿದರೆ ಕಿರ್ರಂದು ಬದಿರಿದವು ಲಾ ಸಾರಥಿ
ಆದಿಶೇಷನ ಮೊಕಟಾಗ್ರದೊಳ ಸರ್ರನ ಸೀಳಿತು. ಮೊಕ ಉದ್ದೋತ್ಪತ್ರತರವಾದ ಶಬ್ದಾದಿಗಳು ಗದ್ದಗಳಿಸಿದವು. ಯಾವ ಬ್ರಹ್ಮಾಂಡಗಳೆಂಬ ಬಾಂಡಗಳ ತಡ್ಬಡಲೆಂದು ಎಬ್ಬಾಗದವು. ಆ ಸಾರಥಿ ಇದು ಅಲ್ಲದ ಭೂಕಂಪವಾಗುವುದಂತೆ ಓಂಕರಿಸಿದರೆ ಸಪ್ತಕುಲಾದ್ರಗ ಆರಿದವು. ಪಾಂಡು ಸಂಚಾತನಾದ ಮಂತ್ರೋದ್ಭೀಕರ ಗೊಂಡುಗಲಿ ಗಾಂಡಿಗೆ ರುಕೋದರ ಕುಲಕಂಟಕನಾದ ಕೌರವರೆಂಬ ತಂಟೆಗಾರಿಯರ ಗಂಟಲಗಾಳ ಎಂದಿದ್ದರೆ ಈ ಗದೆಯಿಂದ ಮಣ್ಣು ಪಾಲು ಬೆಳವಣವನ ಪ್ರಾಣ. ಮಲ್ಲ ಇದ್ದದೊಳ ಪ್ರೇಮ ಸೋಮವಂಶ ಧಾಮ ಪರಮಲ ನಿರ್ನಾಮ ಕಲಿ ಭೀಮನಂದು ಈ ಭೂಮಿಯ ಬಿರ್ರಲ ಬಿರಿಯಂತ ಜೈ ಬೇರ ನೋಡಿ ಸಾರಥಿ. ವೀರ ಭೀಮಸೇನ ಮಹಾರಾಜರು ಇವಾದರೆ ಬಂಗಾರದಿಂದ ಕಂಗೊಳಿಸುವ ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನು ದೇವಾ ದಿವ್ಯ ಪ್ರಭಾವ? ಹೊಳಿದೆಯಲ್ಲ ಈ ಸಾರಥಿ. ಭೂಪತಿ, ಈ ಸಭಾ ರಂಗು ಮಂಟಪಕ್ಕೆ ದಿಗ್ಗಜ ಮಾಡಿದ ಕಾರಾರ್ಥವೇನೆಂದರೆ ಏನು ದೇವ? ಬಂದರ ಬಲಶಾಲಿಯಾದ ಸೈನ್ಯವೊಡಲ ಎತ್ತದ ದಾಯಸ ಹೊಂದಿರುವ ಸಮಯದೊಳ ಯಮಜಾತನಾದ ಧರ್ಮ ನರೇಂದ್ರನ ಬರ ಎಳೆದ ಬರಳವಾಯ್ತು ಕಂಡಿಯ ಸಾರಥಿ. ತಿಳಿತಲನ್ನು ಬಂದ ಸಂಗತಿ ತಿಳಿಯಿತು ಭೂಪತಿ. ಪೀಠವನ್ನು ಅಲಂಕರಿಸಿರಿ ಜಾಗೃತಿ. ಇಂದಿನ ಅವಕ್ಕೆ ಪಾರ್ಥನಂದನನು ಯುದ್ಧಕ್ಕೆ ಹೋಗುವನೆಂದು ಆತರ ಪಡುತ್ತಿರುವನು. ಅಚರತನೊಡನೆ ಕಳಗವನ್ನು ಹಸುವುದಕ್ಕೆ ನೀತಿ ಎಂಪೇಳ ತಮ್ಮ ಇದೆನ್ನಗೆ ನೇಮ. ಮಧುರೆ ಗ್ರಾಮದಲ್ಲಿ ಮ್ಯಾನೇಜರ್ ಅಂತ ಬಸವರಾಜ ಅವರು ಪಾರ್ ಮಾಸ್ಟರ್ 101 ರೂಪಾಯಿ, ತಬಲಾ ಮಾಸ್ಟರ್ 101 ರೂಪಾಯಿ ಮಾಡ್ತಾರೆ. ಅಭಿಮಾನ್ಯವೇ ಜನಕನಾಥ ವಾಯುನಂದನ ಶಿಶುವಿನ ಕಂದರದ ಮೇಲೆ ಮಂದಾರಗಿರಿ ಅಂತ ನೆಲೆಸಿದ ವಾಲ್ ಬಂದವರ ಬಲಶಾಲಿಯಾದ ಸೈನ್ಯವನ್ನ ಕರ್ಣದ್ರೋಣ ಸೈನ್ಯವನ್ನ ಮುಂದರಿದು ಸೆಂದವನ್ನ ನೀಡಿ ಇಂದಿನ ವಕ್ಕೆ ಹೋಗಬಹುದು. ಅದು ಯಾತಕ್ಕೆ ಹೋಗಬಾರದು ಜನಕ? ಓ ಕಂದ, ಅಹೋ ಅಪ್ಪಯ್ಯ, ಕೊಲ್ಲುವ ಮಾರಿ ದೇವತೆ ಬಳಿಗೆ ಹಸುಳು ಏನಿನ ಹಸಿದ ಹುಲಿಗೆ ಪಶು ದೊರೆತಂತಾಯಿತು. ಥೂ, ಎಂತ ಮಾತನ್ನಾಡಿದಿ ಜನಕ? ಅಹೋ ಪುತ್ರ, ಅಹೋ ಜನಕ, ಪಂಕ ಜೋಬ್ಬ ಗರಿ ಅದರ ಲಾಂಕದ ನಡಿಗೆ ಹೋಗುವನೆಂದರೆ ಆಗೋದು ಎನಿಗೆ ಮನುಷ್ಯ ಸಮ್ಮತಿ. ಬಿಡು ನಿನ್ನ ಮಂಕುಮತಿ. ಅಹೋ ಜನಕನಾಥ ವಾಯುನಂದನ ಅಭಿಮನ್ಯವೇ ಅತಿಶಯವನ್ನು ಎನ್ನ ಮುಂದೆ ಚಿತ್ತಿಸದಿರು. ಕ್ಷತಿಪನ್ನ ಬಲದೊಳಗೆ ನಾನರಿಯದ ವಿಶ್ವಾಸೋತ್ತಮರು ಅಹೋ ಅಪ್ಪಯ್ಯ, ಬಾಲಕ ಅಶ್ವತ್ಥಾಮ ಕೃಪದ್ರೋಣಾದಿಗಳು ಬ್ರಾಹ್ಮಣ ಭೋಜನ ಪ್ರಿಯರೆಂಬುವಂತೆ ಮೃಷ್ಟಾನ್ನದಲ್ಲಿ ಮಾತೃಶೂರರಾಗಿರುವರು. ಮೇಲ ಬಲಶಾಲಿಯಾದ ಕರ್ಣನಿವನು ಅವನ ಬಲ ಪರಾಕ್ರಮನು. ಕಬ್ಬಲಿಗನೆಂಬ ಕರ್ಣನ ಮೇನ ಇಡೀ ವೃತ್ತಿಯನ್ನು ಬಿಟ್ಟು ಈ ನಗುಣಗಣ್ಯನಾದ ಕೌರವನ ಬಳಿ ಸೇರಿದ ಕ್ಷಣವೇ ಅವನ್ಯಾವ ದೊಡ್ಡ ಶೂರನಾದನು. ಬಾಲಕ ಮೇಘ ಸಂಚಾರಕ್ಕೆ ಪ್ರಚಂಡ ಮಾರುತನೆಂದೆನಿಸ ಎಂದಿನ ಖಂಡನದೊಳಗೆಯ ಬಂದಿ ಬಾರದೋದರೆ ಗಂಡುಗಲ ಜನಕನಾಥ ಗಾಂಡೀವಿಯು ಬಂದು ತು ಎನ್ನ ಪುತ್ರನರನ್ನು ಹೇಡಿ ಎಂದು ಮನನೊಂದಿಕೊಳ್ಳದೆ ಬಿಡನು. ಖಂಡಿತವಾಗಿ ನನಗೆ ಅಪ್ಪಣೆಯಂ ಕೊಟ್ಟು ಕಳಿಸಿಕೊಡು ದೊಡ್ಡಪ್ಪನಾದ ಧರ್ಮಭೂರ ಭೀಕರ.
ಎಲ್ಲ ನಿನಗೆ ಸಮರಂಗಣವ ಸಲ್ಲದು ಬಾಲಕ. ಅದು ಯಾತಕ್ಕೆ ಸಲ್ಲದು ಜನಕ? ಯಾರಿಗೆ ಸಾಧ್ಯವಾಗುವುದಂತೆ ದ್ರೋಣನು ಪದ್ಮೈವರಸಿರೋನು ಬಾಲಕ. ಪದ್ಮವ್ಯೂಹವನ್ನು ಭೇದಿಸಿ ಆ ದ್ರೋಣನಿಗೆ ಪಂಚಾಂಗದ ಪಟ್ಟವನ್ನು ಕಟ್ಟಿದ ಜನಕ. ಅದಕ್ಕೆ ಬಲಶಾಲಿಯಾದ ಕರ್ಣನಿವನು ಅವನ ಬಲ ಪರಾಕ್ರಮನು. ಕಬ್ಬಲಿಗನೆಂಬ ಕರ್ಣನಿಗೆ ಮಬ್ಬಿಡಿಸಿ ಮೀನುಗಳಂತ ಬಿಡಿಯುವುದಕ್ಕೆ ಬಾಲ್ಯಾವಸ್ಥೆಯಲ್ಲಿ ಅಷ್ಟಬಲ ಎಲ್ಲಿರವು ಬಾಲಕ? ಓ ಜನಕ ಬಾಲಕ, ಎನ್ನಗಂತೂ ಬಾಲ್ಯ ವ್ಯವಸ್ಥೆ ಇರುವುದು ಸಹಜ. ಆದರೆ ಎನ್ನ ಕರದಲ್ಲಿರುವ ಶಸ್ತ್ರಾಯುಧಕ್ಕೇನಾದರೂ ಬಾಲ್ಯತ್ವ ಇರುವುದೇನು ಜನಕ? ಬಲ ಬಲ ಅಭಿಮಾನ್ಯವೇ ನಿನ್ನ ಬಲ ಪರಾಕ್ರಮವೂ ಆಗಿರಲಿ. ಕೊಂಬೆ ನೀಶನ ಮಕ ಡಾಕ್ರದೊಳ ಹಡಗೆತ್ತ ಯುಜ್ರಂಬದ ಮಾತ ಮಾಣಿಕ್ಯಮ್ಮ ಬೇಧಿಸುವುದು ಎಲೆಗೆ ಅಸತ್ಯವಾಗಿರುವುದು. ಏನು ಮಾಡಲಿ ಬಾಲಕ? ಓ ಜನಕ, ಎಂದಕ್ಕೆ ಅಡಂಬರನಾದ ಇಡಂಬನೆಂಬ ದುರಾತ್ಮನನ್ನು ಈ ದರತಳಕ್ಕೆ ಈಡಾಡಿದೆ. ಅಮ್ಮಿನಿಂದ ಮೇಲ್ದುಂಕಿ ಕೆಮ್ಮರ ನಮ್ಮ ಗಂಭೀರೆಂದು ಬೆರೆದೆ. ಬಲ ಬಲ ಅಪ್ಪಯ್ಯ. ಅರಿಯಾಕೆ ಎಂಬ ಜರಸಂಧನೆಂಬ ದುರಾತ್ಮನನ್ನು ಈ ದರತಳಕ್ಕೆ ಈಡಾಡಿದೆ. ಅಮ್ಮಿನಿಂದ ಮೇಲ್ದುಂಕಿ ಬಂದ ಕೆಮ್ಮರೆಂಬ ರಕ್ಕಸನಂ ನಿರ್ಮೂಲ ಮಾಡಿದೆ. ನೀಚನಾದ ಕೀಚಕನಂ ಕೊಲ್ಲಿದೆ. ಬಲ ಬಲ ಅಪ್ಪಯ್ಯ. ಬಾಲ್ಯದ ಬಲ್ಲ ಜಟ್ಟಿಗಳಂ ಕೊಲ್ಲಿದೆ. ಕಲಿಭೀಮನೆಂದು ಮೆರೆದೆ. ಅಪ್ಪೋ ಅಭಿಮಾನ್ಯೋ. ಓ ಜನಕ, ಎಂದಿನ ಪದ್ಮವನ್ನು ಬೆರೆಸುವುದು ನನಗೆ ಅಸಾಧ್ಯವಾಗಿರುವುದು. ತತ್ ಕಾರಣ ಪ್ರೇಮದಿಂದ ನಿಯಮವನ್ನು ಕೊಡಲಾಗದು. ಕೂರ ಬಿಡು ಬಿಡು ನಿನ್ನ ಕಾರಣ ವಿಚಾರ. ಓ ಜನಕನಾದ ವಾಯುನಂದನ, ಕೋಟೆಲ್ಲ ಗುರು ಪನ್ನ ಪಟಲ್ಲದೊಳಗ ನಾನರಿಯದ ಸುಬಟತ್ತಮನ ದಾರಿರುವರೆಂದರೆ ಸಟಲ ಮಾತೆಯನ್ನು ಕೋಪಾಗ್ನಿಯು ತಗ್ಗನೆ ಉರಿದದ್ದು ಬ್ರಹ್ಮರಂಧ್ರ ಪರ್ಯಾಂತರ ಮುಗಿಸಿಕೊಳ್ಳುವುದು. ಧರಣೇಂದ್ರರಾದ ಧರ್ಮ ಬೋರ ನಕಲ ಸಹ ದೇವರು ಕೋದರಾದಿ ಜನಕರೇ, ತರುಳನಿಗೆ ಪರದಿಂದ ನೇಮವನ್ನು ದಯ ಪಾಲಿಸಿದೆ. ಎಣ್ಣೆಯವರು ತರದರವನ್ನು ಮೇಲ್ಭಾಗದ ಓ ಜನಕ, ಓ ಬಾಲಕ, ಅಪರಿಮಿತ ರಿಪು ಬಲವನ್ನೆರಿಸೆ ವಿಪರೀತ ಕಾಳಕ ಬನ್ನೆಸೆಯುವ ಸಮಯದೊಳ ತ್ರಿಪುರಾದಿ ಬ್ರಹ್ಮಾದಿಗಳ ಬಂದರೆ ಅವರನ್ನು ಮಣ್ಮುಕ್ಕಿಸುವೆ. ಅವರ ಬೆಂಬಲ ಭಾಗ್ಯ ಮೂರ್ಖಣ್ಣುಳ್ಳ ಮುಕ್ಕಣ್ಣನ ಬಂದರೆ ಅವರನ್ನು ಮಾಡುವನು. ಬಾಲಕ, ವರಿವರೆನ್ನದೆ ಅರ್ಜುನನು ಮಾಧವನು ನೀವೆಲ್ಲರೂ ಒಂದುಗೂಡಿ ನಿಮ್ಮ ನಿಮ್ಮ ತಾಣವನ್ನು ನಿಲ್ಲಿಸಿ ವಿಜಯಾಂಗನೆಯ ಪಾಣಿಗ್ರಹಣವನ್ನು ಮಾಡಿಕೊಂಡು ಬರಬೇಕು. ಬಾಲಕ, ಜಾಗ್ರತೆಯಿಂದ ಅಪ್ಪಣೆಯಂ ಕೊಟ್ಟು ಕಳಿಸಿಕೊಡು ದೊಡ್ಡಪ್ಪನಾದ ಧರ್ಮವೂರ ಪದ್ಮವ್ಯೂಹದೊಳು ತೋರಿಸುವಲ್ಲಿ ಎನ್ನಯ ಬಾವು ಬರಲಾಡಿಕೆರ. ಭಾರತ ಸಂಭಾವನ ಪದ್ಮಯುಗದ ಬುದ್ಧ ಮಂಡಲದಡಿಗೆ ಹೋಗದ್ರೆಂದು ಸದ್ಬುದ್ಧಿ ಎಂಬ ಹೇಳಿದರೆ ನಿನ್ನ ಮನೋನಿರ್ಧಾರ ಆಗಲಿಲ್ಲ. ಅವು ಕಂದ ಅಹೋ ಜನಕ, ನಿನ್ನ ಇಚ್ಛೆಯಂತೆ ನೇಮವನ್ನು ಕೊಡುವೆನು. ನೀಡಿ ಹೆಚ್ಚಿನ ಜನಾಂಗಗಳನ್ನು ಇಡೀ ಕೊಡುವೆ. ಕುರು ಬಲವನ್ನು ಕೊಚ್ಚುವ ಸಮಯದಲ್ಲಿ ನೀನು ಎಚ್ಚರದಿಂದ ಕಾಪಾಡು ನಡಿ. ಋಕಾದರ ಸಾತಿಕಾದಿಗಳು ನಿನ್ನ ಬೆಂಬಲವಾಗಿ ಬರುವರು. ಶಕಟ ಯುಗದೊಳಗೆ ಜಯಿಸಿ ಬಾ ಪುತ್ರ ಕೋಮಲ ಗಾತ್ರ. ನಿನ್ನಿಷ್ಟದಂತಾಗಲಿ ಅಪ್ಪಯ್ಯ. ಕೌರವ ದ್ರೋಣ ಕರ್ಣ ರೆಡಿಯಾಗಿರುವುದು. ತರ್ರ ಧೃತ ಮತ್ತೆಯು ತನ್ನ ರುಕೋದರ ಧರ್ಮ ಜನ ಆಜ್ಞೆಯಾಗಿತ್ತು. ಎನ್ನ ಮನದಿಚ್ಚಯ ಕೈಗೂಡಿತು ನಿನ್ನ ದಯ ಬಂದಿರದೆ. ಅಹೋ ಜನಕ, ಬಾಲಕ, ಬಲ ನಿರಾಕವಂ ನಿಗ್ರಹಿಸಿ ಬರುವನು ಜನಕ. ಜಗತ್ತಿನ ಶೌರ್ಯ ದುಗ್ರಹದ ಅಭಿಮಾನ್ಯವೇ. ಜನಕ,
ವ್ಯಾಘ್ರನಂತೆ ಶೀಘ್ರದಿಂದ ಪೋಯ ಕರಗ್ರದಳ ಬೋರ್ಗರಿಯುವ ಮಾರ್ಗದಿಂದ ದುರ್ಗುಳ ದುರ್ಯೋಧನವನ್ನು ಮಣ್ಣು ಮುಕ್ಕಿಸ ಬೇಗಲೇ ನಿನ್ನಿಷ್ಟದಂತಾಗಲಿ ಅಪ್ಪಯ್ಯ. ದಿಗ್ಗಜಗಳ ಚೌಡಕ್ಕವಂತೆ ರಣದೇವಿಯ ಸಂಭೂತಳನಾಗಿ ವಿಜಯಾಂಗಣ ಪಾಣಿಗ್ರಹಣ ಮಾಡಿಕೊಂಡು ಬಾ ಎಂದು ನಿನಗೆ ಆಶೀರ್ವಾದ ಮಾಡಿರುವನು. ನಡೆ ಭಾರತ ಸಂಭವನೇ ನಿನ್ನ ಬೆಂಬಲವಾಗಿ ನಾ ಬರುವೆನು ಸಂಗ್ರಹಕ್ಕೆ ನಿನ್ನಿಷ್ಟದಂತಾಗಲಿ ಅಪ್ಪಯ್ಯ. ಮ್ಯಾನೇಜರ್ ಬಸವಣ್ಣನಿಗೆ ಹೃತ್ಪೂರ್ವಕ ನಮಸ್ಕಾರಗಳು. ತಪ್ಪಡಿ ಬಡಿಯೋರಲ್ಲಿ ಬಣ್ಣ ಚಲಿಗೆ ಹೋಗ್ಬೇಕು. ತಪ್ಪಡಿ ಬಡಿಯೋರು ಪಂಜಿನವ್ರು ಹೋಗ್ಬೇಕು. ತಪ್ಪಡಿ ಬಡಿಯೋರು ಪಂಜಿನವ್ರು ಅಲ್ಲಿಗೆ ಹೋಗ್ಬೇಕು ಬಣ್ಣ ಚಲಿಗೆ. ಅಹೋ ಮಾತೆ ಕುಮಾರ, ಚಕ್ರಬಿಂಬದೊಳಗಿರುವ ವಿಕ್ರಮರೆಂಬ ಷಡ್ರಥಾದಿಗಳನ್ನು ಒಡ್ಡ ದಾಟಿ ಅವರ ರುಂಡ ಕಲಂಕನ ಮಂಡಲಕ್ಕೆ ಒಗೆದು ಬರುವುದಕ್ಕೆ ರಣರಂಗಕ್ಕೆ ಹೋಗುವನು ಮಾತೆ. ಮಗುವೇ ವಿಮಲ ಕುಲ ಬಾಲ ರವಿ ಹೋಗು ಪರಾಕ್ರಮಿ ಸಮರಕ್ಕೆ ಹೋಗು ಪರಾಕ್ರಮಿ ಸಮರಕ್ಕೆ ಹೋಗು ಪರಾಕ್ರಮಿ. ಚೆನ್ನಾಗಿ ಕೇಳು, ಚೆನ್ನಾಗಿ ಹೇಳು ಮಾತೆ. ಕೋರಲೆ ಶೌರ್ಯ ವೈರಿ ಕರ ನಾಶಗೊಳಿಸುತ್ತಾನಯ ಕೌವರ ನಾಶಗೊಳಿಸುತ್ತಾನಯ. ತೋರಲೆ ಶೌರ್ಯ ವೈರಿ ಕರ ನಾಶಗೊಳಿಸುತ್ತಾನಯ ಕೌವರ ನಾಶಗೊಳಿಸುತ್ತಾನಯ. ಕಂದ, ಅಹೋ ಮಾತೆ, ಆ ಕೌರವನ ಸೈನ್ಯವನ್ನು ಪೊಕ್ಕು ಮುರಿದು ಅವರ ಸೊಕ್ಕು. ನಿನ್ನಿಷ್ಟ ಎಂತಾಗಲಿ ಮಾತೆ. ಕಂದ, ಧರಣಿ, ಜಗದಲ್ಲಿ ನಿನ್ನ ಕೀರ್ತಿ ಹೇಗೆ ಬೆಳಗಬೇಕು ಗೊತ್ತೇ? ಅದು ಹೇಗೆ ಬೆಳೆಯಬೇಕು ಮಾತೆ? ಹೇಳಲೇ? ಅದೇನು ಚೆನ್ನಾಗಿ ಹೇಳು ಮಾತೆ. ಸಮರಕ್ಕೆ ಹೋಗು ಪರಾಕ್ರಮಿ ಹೋಗು ಪರಾಕ್ರಮಿ ಹೋಗು ಪರಾಕ್ರಮಿ ಮಗು. ಕಂದ, ಅಹೋ ಮಾತೆ, ನಿನ್ನಿಷ್ಟ ಎಂತಾಗಲಿ ಮಾತೆ. ಮಾಧವ ಜಯವನೇ ವೀರಾಧಿವೀರ ಎನ್ನ ಕುವರಗೆ ಮಾಧವ ಜಯವನೇ. ಎನ್ನಯ ಕುವರನ ಸಲಹೋ ನೀನು ಎನ್ನಯ ಕುವರನ ಎನ್ನಯ ಕುವರನ ಎನ್ನಯ ಕುವರನ ಸಲಹೋ ಸದಾ ಎನ್ನಯ ಕಂದನ ಸಲಹೋ. ಮಾಧವ ಜಯವನೇ ವೀರಾಧಿವೀರ ಹೊರಗೆ ಮಾಧವ ಜಯವ ಮಾಧವ ಜಯವ ಮಾಧವ ಜಯವ. ಒಂದು ಫೋಟೋ ತೆಗೆ ಅಣ್ಣಂದ ಹಂಗ ಅಣ್ಣನ್ ತೆಗೆ ಇತ್ತಾಗ ನೋಡಪ್ಪ ಯಪ್ಪ ಗೈತಾಗ ನೋಡಿ ಫೋಟೋ ತೆಗಿತಾನ. ಹಾಂ ಕ್ಷೇಮವಾಗಲಿ ಕಾಂತ ನಿನಗೆ ಹೋಗೋದೊರಗೆ ಬೇಗನೆ ಹೋಗೋದೊರಗೆ
ಈ ಸಾರಥಿ ಶೃಂಗಾರ ತರ ಬಂಗಾರ ಬೆತ್ತ ಕಲಂದ ರತ್ನ ಸಂಕಿತ ಮಾತ ಮತ್ತು ರತ್ನ ಗೊಂಚಲುಗಳಿಗೆ ಪರಿಶೋಭಿಸುವ ಧ್ವನಿಗೆ ಕುರುಬಿಟ್ಟ ಧ್ವನಿಗೆ ಪ್ರತಿಧ್ವನಿಯಂ ಕೊಡುವ ಬಾಪು ಬಾಪುರ ಗಂಡು ಗಲ್ಲೆಗಳ ಗಂಡ ಗಾಂಡೇವಿ ನಂದನ ಯುದ್ಧ ಮಂಡಲದಡಿಗೆ ಹೊರಡುವನೆಂದು ಶೃಂಗಾರ ತರ ಬಂಗಾರ ಬೆತ್ತುಗಳಿಂದ ರತ್ನ ಸಂಕಿತ ಮಾತ ಮತ್ತು ರತ್ನ ಗೊಂಚಲಗಳಿಗೆ ಪರಿಶೋಭಿಸುವ ಧ್ವನಿಗೆ ಕುರುಬಿಟ್ಟ ಧ್ವನಿಗೆ ಪ್ರತಿಧ್ವನಿಯಂ ಕೊಡುವ ಬಾಪು ಬಾಪುರ ಚಕ್ರ ಬಾಪು ಬಾಪುರ ಚಂಡ ಬಾಪು ಬಾಪುರ ಗಂಡು ಗಲೆಗಳ ಗಂಡ ಗಾಂಡೇವಿ ನಂದನ ಯುದ್ಧ ಮಂಡಲದಡಿಗೆ ಹೊರಡುವನೆಂದು ಮಂಡಲ ನುಡಿಸು ಚಕ್ರ ಬಿಂಬದೊಳಗಿರುವ ವಿಕ್ರಮರಿಗೆಲ್ಲ ಅಭಿಮಾನ್ಯವಿನೆಂಬ ಪರಾಕ್ರಮಿಯು ಮಕ್ಕ ಮಾರಿಯಂತೆ ಬರುತ್ತಿರುವನೆಂದು ಸಕ್ಕಿನಿಂದ ಸಾರಥಿ ಕೌರವ ಕರ್ಣ ದ್ರೋಣಾದಿಗಳ ಎದೆ ಜರ್ಜರಿತವಾಗುವಂತ ಚಕ್ರ ಬಿಂಬದ ಕಡೆಗೆ ರಥವನ್ನ ಹಾರಿಸು ಸಾರಥಿ ಅವ್ರಿಗ ಇಬ್ಬರನ್ನ ಕರ್ಕೊಂಬಂದ್ಬಿಡ್ರಂಗ ದುರ್ಯೋಧನ 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 ಕರ್ಣ ಕೂಡ ಕರ್ಕೊಂಬಂದ್ಬಿಡ್ರು ದುರ್ಯೋಧನ ದ್ರೋಣ ಕರ್ಣ ದ್ರೋಣ ಕರ್ಣ ದ್ರೋಣ ಕರ್ಣ ಶ್ರೀಮತ್ ಕುಂಭಿನಿಯವರ ಪೊಕದಂಭಕ್ಕೆ ಎಂಬುದೊಳಗ ತುಂಬಿದ ಅಂಬುದಿಯೊಳ ಸಂಭ್ರಮದಿಂದ ಮೆರೆಯುವ ಜನ್ಮಾರಿಯಂತಹ ಸಂಭ್ರಮದ ಕರಿಪ ಮಾನವ ದೇವಾ ಮತ್ಗದ ಕುಂಭಸ್ಥಳಮಂ ಗೆದ್ದು ಅಂಬರಕ್ಕೆ ಬಲಬಲಿಗೆ ಮೆರೆಯುವ ಮುಗೇಂದ್ರನ ಭೀಕರಣ ಮುಂಭಾಗದೊಳ್ಳಿತ್ತು ಮಾತನಾಡಿಸುವ ಮೊದಲೈತನಾದ ಮಾನವ ಮೊದಲ ಕೇಳಿ ನಾಮವ ಓ ದೇವಾ ನಾವುದಾರೆಂದರೆ ಕರ್ನಾಟಕ ದೇಶದಲ್ಲಿ ತಯಾರಾಗಿದೆ ಸಿಮೆಂಟು ಅದರಷ್ಟು ಗಟ್ಟಿಯಾಗಿಲ್ಲ ಈಗಿನ ಗೌರ್ಮೆಂಟು ಪ್ರತಿಯೊಬ್ಬರು ಆಗ್ಬೇಕಂತಾರೆ ಪಂಚಾಯತಿ ಪ್ರೆಸಿಡೆಂಟು ನಾನು ಪ್ರೆಸಿಡೆಂಟ್ ಆಗ್ಬೇಕಂತೇಳಿ ಕಳ್ಕೊಂಡ ಲಕ್ಷಗಳು 18 ಲಕ್ಷಗಳನ್ನು ಕಳೆದುಕೊಂಡು 8 ಓಟಿನೊಳಗೆ ಒಂಟು ಬಂದ ಬಂಟ ಸಾರಥಿ ನಾನಲ್ಲವೇನೋ ದೇವ ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ ಈ ಸಾರಥಿ ನಮ್ಮ ನಾಮಾಂಕಿತವೇನೆಂದರೆ ಏನು ದೇವ ಭೂಮಂಡಲದೋರ್ಮಂಡಲ ಆದಿಪುರ ಕಡಿಯಿಂದ ಕಪ್ಪಮಂ ಕೈಕೊಂಡು ಚಂಡ ಭುಜಬಲೋರ್ದಂಡ ಮುಂಕಂಡ ಪಟ್ಟಣಮಂ ತಿಸ್ತಿರಿಂ ಪರಿಪಾಲಿಸುವ ಧೃತರಾಷ್ಟ್ರ ಮಹಾರಾಜನ ಸಂಭೂತ ಗಾಂಧಾರ್ಯ ಜಾತ ಬಳಿಯೇ ತುರಿಯೋಧನ ಮಹಾರಾಜನೆಂದು ತಂದನ ಎಂದು ದೇವೇರಿ ಎಂದು ಸಾರಥಿ
ವೀರ ದುರ್ಯೋಧನ ಮಹಾರಾಜರು ನೀವಾದರೆ ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನು ದೇವ ದಿವ್ಯ ಪ್ರಭಾವ? ಸಾರಥಿ ಭೂಪತಿ, ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಏನು ದೇವ? ಪಂಚಪಾಂಡವರ ಪೈಕಿ ವೀರ್ಯನಾದ ವಿಧಿಷ್ಠನನ್ನು ಸೆರೆ ಹಿಡಿದು ಕೊಡಬೇಕೆಂದು ದ್ರೋಣಾಚಾರ್ಯರು ಪದ್ಮವ್ಯೂಹವನ್ನು ರಚಿಸಿರುವರಂತೆ ತತ್ವಿತ್ತದ ವರ್ತಮಾನವನ್ನು ತಿಳಿಯುವಗೋಸ್ಕರ ಬರೋಣವಾಯಿತು. ಸಾರಥಿ ತಿಳಿಯಿತು ನಾಮನ್ ಸಂಗತಿ. ತಿಳಿಯಿತು ಭೂಪತಿ, ಮುಂದೇನು ಸಂಗತಿ? ಬಳಿರಿಯೇ ಚತುರ ಮತಿವಿತನಾದ ಸೂತ ದೇವ ನೀತಿ ಕೋಗಿಲನಾದ ಮಾತಿನ ಪ್ರಖ್ಯಾತ ಚಿತ್ತ ಚಲನೆ ಇಲ್ಲದೆ ಎನ್ನ ಉತ್ತರಕ್ಕೆ ಪ್ರತಿ ಉತ್ತರ ಕೊಡದೆ ಈತ ಬರುವಂತೆ ನಾವು ಸಾರಥಿ ಗಂಡಗಲಿಗಳಿಗೆ ಮಣ್ಣೆ ಮಣಿಯಂತೂ ಒಪ್ಪುವ ಕಲಿಕರ ನಂಬರ ಹೇಳು. ಹೋದಂಡ ಪಾಂಡು ತೋರ್ದಂಡ ಸೌರ್ಯರ್ಥ ದ್ರೋಣ ಯುದ್ಧದಲ್ಲಿ ದ್ರೋಣಾಚಾರ್ಯರಂಬರ ಹೇಳು. ಸಾರಥಿ ಜಾಗೃತಿ. ಒಳ್ಳೆಯದು ಭೂಪತಿ, ಪೀಠವನ್ನು ಅಲಂಕರಿಸಿರಿ ಜಾಗೃತಿ. ಬರ್ಲಪ್ಪ ದ್ರೋಣಾಕರ್ಣ, ದ್ರೋಣಾಕರ್ಣ. ಓಸ್ ಹಾಕ್ಬಿಡೋಣ ಸಾಂಬಾರಪ್ಪ, ಓಸ್ ಸಾಂಬಾರ, ಓ ಸಾಂಬಾರ. ಭಾಗ್ಯವಾಡಿ ಪಂಪಾಪತಿ ಇವರು ದುರ್ಯೋಧನ ಪಾತ್ರ ಮಾಡಿದ್ರು 501 ರೂಪಾಯಿ ಒಂದು ಹೂವಿನ ಹಾರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಬಳ್ಳಾರಿ ಆನಂದ ಇವರು ದುರ್ಯೋಧನ ಪಾತ್ರ ಮಾಡಿದ್ರು ಬೆಂಗಳೂರು ಹಾರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಕರ್ಕಂಬರಿ ಟೈಮ್ ವಾತಾವರಣ ಬೇಸಿಲ್ಲ. ದುರ್ಯೋಧನ ಕರ್ಣ, ದುರ್ಯೋಧನ ಕರ್ಣ. ಆ ಬಾಬು ದೊಡ್ಡ ಬಳಗದಂಗ ಐತಿ ಮರ ಐತ್ನಗ. ಹೊಸಳ್ಳಿ ಬೆಣಕಲ್ ಬಸವ ಇವರು ಮ್ಯಾನೇಜರ್ ಶೇಷಪ್ಪಣ್ಣವರಿಗೆ 501 ರೂಪಾಯಿ ಮಾಡಿರ್ತಾರೆ. ಅವರು ಬಂದು ಸ್ವೀಕರಿಸಬೇಕು. ಶೇಷಪ್ಪಣ್ಣವ್ರು ಬರಬೇಕು. ಶೇಷಪ್ಪಣ್ಣವರು GL ಮಲ್ಲಿಕಾರ್ಜುನ ರೆಡ್ಡಿ ಇವರು ದುರ್ಯೋಧನ ಪಾತ್ರ ಮಾಡಿದಂತವರಿಗೆ 5,000 ರೂಪಾಯಿಯನ್ನು ಬಹುಮಾನ ಪೂರಕ ಮಾಡಿರ್ತಾರೆ. ಶೇಷಪ್ಪಣ್ಣವ್ರು ಬರಬೇಕು. ಮ್ಯಾನೇಜರ್ ಅಂತ ಶೇಷಪ್ಪಣ್ಣವರು. ಕರ್ಣ ಕರ್ಣ ಸೈಂಧವನ್ ಕರ್ಕೊಂಬರ್ರಿ. ಸೈಂಧವನ್ ಕರ್ಕೊಂಬಂದ್ಬಿಡ್ರ. ಸೈಂಧವನ್ ಕರ್ಕೊಂಬಂದ್ಬಿಡ್ರ. ಸೈಂಧವನ್ ಕರ್ಕೊಂಬಂದ್ಬಿಡ್ರ. ಹಲೋ
ತಾವುದಾರಂದು ಕೇಳಿದೆ ಬಂದಾರಂದು ಕೇಳಿದರೆ ಭಾಗ್ಯಶ್ರೀ ದೇವಾ ಕಡೆಗಿಂದ ಬ್ರಹ್ಮಂದ ನಿಜ ಪಾದದ ಎಂಗಳಿಗೆ ಹೊಂದಿಸಿಕೊಳ್ಳುವ ಮಾತ್ರ ಜರ ಕಾರ್ಯಗಳು ದೇವಾ ಮಂಡಣ್ಣ ತಾಳಕ ದಂಡ ಪಾಂಡಿತ್ಯ ದಂಡನಂ ಕಂಡ ಕಾಡು ಮಂಡಯ ಬಾಜ ಡಿಂಗರಿಗನಾಗಿ ತತ್ಕರ ಪುಂಡರೀಕರಂ ಜೋಡಿಸಿ ವಿದ್ಯುತ್ ಪಾಂಡಿತ್ಯರನ್ನು ಮಾತನಾಡಿಸುವ ನೀನು ದಾವನಲೆ ಮನುಜಗನೇ ದೇವಾ ನಾವುದಾರಂದರೆ ಹಲ್ಲು ಇಲ್ಲದವರಿಗೆ ಬೆಲ್ಲ ಕೊಡಬಾರದು, ಮುದುಕರಿಗೆ ಮದುವೆ ಮಾಡಬಾರದು, ಮಕ್ಕಳು ಕೈಗೆ ಬಂದ ಮೇಲೆ ತಂದೆಯು ಹಿರಿತನ ಮಾಡಬಾರದು, ನನ್ನ ಹೆಂಡತಿ ಪತಿವ್ರತೆ ಅಂತೇಳಿ ತವರು ಮನೆಯಲ್ಲಿ 6 ತಿಂಗಳು ಬಿಡಬಾರದು, ಬಿಟ್ಟರೂ ಚಿಂತೆ ಇಲ್ಲ ವಾರಕ್ಕೊಮ್ಮೆ ಹೋಗಲು ಮಾತ್ರ ಮರೆಯಬಾರದು. ಈ ಮಾನವ ಜನ್ಮ ಬಂದ ಮೇಲೆ ಗುರುವಿನ ಪಾದವನ್ನು ಹಿಡಿಯಲೇಬೇಕು. ಅಂತ ಗುರುವಿನ ಪಾದವನ್ನು ಹಿಡಿದು ಬಂದು ಮಾತನಾಡಿಸುವ ಸಂತ ಸಾರಥಿ ನಾನಲ್ಲವೇನೋ ದೇವ, ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ. ಈ ಸಾರಥಿ ನಾವು ದಾರಂದರೆ ಯಾರು ದೇವ? ಶ್ರೀಮದ್ ಬ್ರಹ್ಮಾಂಡ ನವ ಕಂಡನ ತಾಳ ಮಂಡಲಿ ಕಾತರ ತತ್ವಿದ್ಯೆಯ ಬೋಧಿಸಿ ಸುಪ್ರಸಿದ್ಧ ಮಹದ ವಿದ್ಯೆ ಎಮಿಸಿ ಸಾಮ ದಾನ ಪಾಂಡು ರೂಪ ಸಂಜಾತನಾಥ ಪ್ರಾರ್ಥನೆಯೇ ಚಂದಡಿಸ ಕಡವ ಕಡು ಮೂರ್ಖನಾದ ದೃಪದರ ಬಿಡಿಸಿ ಛಲದಿಂದ ಎಂದನ ಮಂಚನ ಸಾರಥೆ ಕುರುಕುರ ಚಕ್ರವರ್ತಿ ಆದ ಕೌರವೇಂದ್ರನಿಯ ತಚ್ಚಾಗ ನಿಪರ ಧರಿಸಿ ಮುನಿಶೆಟ್ಟ ಭಾರತ ಜಜ ವೀರ ಸಮೂತ ಹತುಲಿತ ಪರಕನ್ ಪಶ್ಚಾತ ನೀತಿ ಕೋಯಲ್ಸುಗುಣ ಚತುರ್ವರ್ಯ ಶ್ರೇಷ್ಠ ಬ್ರಾಹ್ಮಣ ವರ ಕಾಯ ಪ್ರವೇಶ ತತ್ ವಿದ್ಯೆಯಳು ದುರುಣ ಕೋದಂಡ ಪರಣ ಆಚಾರ್ಯನ ಜಯವರನ್ನು ಹೊಡಿಸುತ್ತಾರೆ. ವೀರ ದ್ರೋಣಾಚಾರ್ಯರು ಮಾದರೆ ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ ಈ ಸಾರಥೆ ಈ ಸುಂದರಾದ ಸಮಾ ಮಂಟಪಕ್ಕೆ ಬಂದ ಕಾರಣವೇನೆಂದರೆ ಏನು ದೇವ? ಜಗ್ಗ ಜಗ್ಗಿಸುವರ್ ಕಿರೀಟೋದ್ಮಣಮಯ ಭುಜ ಕೀರ್ತಿಯಿಂದ ಸೋಪಿಪ ಗಜಪುರ ನಗರ ದೀಪ ಬೋನ ಪ್ರತಾಪ ದುರ್ಯೋಧನ ಭೂಪ ಸೋಮಕುಳ ಪ್ರತಿಪ ಕೌರವೇಂದ್ರಂ ಕರೆಸಿದ ವರಣವಾಯಿತು ಸಾರಥೆ. ಒಳ್ಳೆಯದು ಭೂಪತಿ, ಪೀಠವನ್ನು ಅಲಂಕರಿಸಿರಿ ಜಾಗ್ರತೆ. ಸಾರಥೆ ಭೂಪತಿ ದೇವ ಬಂದಾರಂ ಧಾರಂದು ಕೇಳಿದೊರೆಯೇ ಭಾಗ್ಯಶ್ರೀ ದೇವ ಕ್ರಮದಿಂದ ಕರ್ರ ಜಡ ಜದಳ ಗದ್ಯ ತಡಿಯಂ ನಟಕ ಸತ್ತ ಪಡವಿಗಂ ಬೆಟ ತಡ ಬಡಿಯುವ ಗುಡ ಗುಡ ಪಮಗಂದ್ರ ನಮ ಕವಿ ಕರತನೆಯಂತ ಕಥನದಳು ಓಂಕಾರ ದೇವ ಸೊಡ್ಡಗರ್ರದಿಂದ ತಡಿಬಿನೊಳ್ಳುಡ್ಡಿ ಗಟ್ಟಿನ ಗಂಡರವಾದ ಒಡದಿರುವ ಎಡ್ಡ ಬಲ್ಲದ ಕುಟ್ಟಿ ಮೇಸ ಎಂತಡಿಗೆ ತೇಡುವ ದುಡಿ ವಿಕ್ರಮನ ಮುಂಭಾಗದಲ್ಲಿಂದ ಭಯವಿಲ್ಲದ ಮಾತನಾಡಿಸುವ ನೀನು ದಾರರೈವನ ಮುಂದೆ ನೋಡಿ ಈ ಹಟ್ಟದ ಮೇಲೆ ನಿಂತುಕೊಂಡು ಗಟ್ಟಿಯಾಗಿ ಮಾತನಾಡಿಸುವ ದಿಟ್ಟ ಸಾರಥಿ ಎನ್ನುತ್ತಾರೆ ದೇವ. ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ. ಭೂಪತಿ ಕಂಡ
ಚಕ್ರದಳ್ಳ ಮೆಕ್ಕೆ ಮೇರದ ವಿಕ್ರಮನ ಒಕ್ಕಲಿಗರುವ ಪರಕ್ರಮನ ನಾಮಂಕಿತವೇನಂತ ಕೇಳಿದಿರಾ? ಹೌದು ದೇವ. ಭೂಪತಿ ಕರ್ಕಶ ಮಾತವ್ಯಂಗ ಪತನದ ಕಾಲಕ್ರಮಣದ ಸಂದರ್ಭ ಕರ್ಕರನ ತಿರುಗುವ ಏಕ ಚಕ್ರದ ರಂಗಿತನಾಗಿವ ಯೋಗಕ್ಕೆಂತ ಮೆಕ್ಕೆ ಮೇರೆ ನಡೆಯುವ ಸಪ್ತ ತಿರಂಗಳ ಭೂಪತಿ ಪ್ರಭಯಂ ಬೆಳಗಿಸುವ ಸೂರ್ಯ ನೆನೆಸ ಗಗನದೊಳ ಜಗಿಸುವ ಮಿಕ್ಕಿ ಮೀರದ ಸಹಸ್ರ ಕಿರಣ ಸಂಪೂರ್ಣ ಜಗತ್ ಜೀವನಗಳಿಗೆ ಆಧಾರನಾದ ಮಾರ್ತಾಂಡನ ಮಂದೋಪಿಕ ಭೂಪತಿ ಸೂಪರ ಚಿರ ಚಂಡಾಡುವ ದಾತೃಗುಣ ಪರಿಪೂರ್ಣ ದುರ್ಯೋಧನಾದ ಬಲಭುಜ ಕನ್ನನಂದು ತಿಳಿಯದ ವೀರ ಕಲಿಕರ್ಣ ಮಹಾರಾಜರು ನೀವಾದರೆ ಬಂಗಾರದಿಂದ ಕಂಗೊಳಿಸುವ ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನು ದೊರೆಯೇ? ಮೊದಲು ಇಲ್ಲಿ ಮುಂದೆ ನಿಂತ್ಕೊಂಡವ್ರು ಪ್ಯಾಂಟರಿಗೆ ಏನ್ ತಕೊಂಡ್ ಹೇಳೋ ಮರಿ ಏನಕ್ಕೆ ಸರ್ಕಳ್ರಂತ ಎಲ್ಲ ಈ ಸಾರದೆ ಭೂಪತಿ ಮರೆಯುವ ಈ ಸಭ ಮಂಡಲದೊಳಗೆ ಉದ್ದಂಡ ಹಾಯತ್ವರ ಮದಕ ಜಗಂಡ ಬೇರೊಂಡ ಬಂದ ಕಾರಣವೇನೆಂದು ಕೇಳಿ. ಹೌದು ದೇವ. ಭೂಪತಿ ಮಂಡಲ ಮಂಡಲೇಶನಾಥ ಕುರು ಮಂಡಲೇಶನ ಚಂಡ ಪ್ರಚಂಡ ಮಂಡಲಾಧಿಪತನಾದ ದುರ್ಯೋಧನ ಖಂಡಿತವಾಗಿ ಬರ ಹೇಳುತ್ತಾನಂತೆ. ತತ್ಕರ ಪುಂಡರಿಕದ ಗೋದಂಡ ಪಾಣಿಗಾಗಿ ವರ್ಣವಾಯ್ತು ಖಂಡಿಯ ಸಾರಥಿ ದುರ್ಯೋಧನ ನಿಮ್ಮಿಟ್ಟದಂತಾಗಲಿ ಭೂಪತಿ. ಪೀಠವನ್ನು ಅಲಂಕರಿಸಿರಿ ಜಾಗೃತಿ. ದುರ್ಯೋಧನ ದುರ್ಯೋಧನ ಕೋಟೋತ್ತರ ಮುಕುಟ ವರ್ತನರಾದ ಕಟಕಾಚಾರ್ಯರೇ, ಇಂದಿನ ದಿನ ಶಕಟವ್ಯೂಹದೊಳಗೆ ನಿಷ್ಕಪಟನಾದ ವಿರಿಯನಾದ ವಿಧಿಷ್ಠನನ್ನು ಸೆರೆ ಹಿಡಿದು ಕೊಡವನೆಂದು ನುಡಿದ ವಿಡಿಯ ಮತ್ತೆ ಕಡಿಯ ಮಾಡಿದ್ರಿ. ಸ್ವಲ್ಪ ಶಾಂತ ಗುರುಭೂಪತಿ. ಆಚಾರ್ಯರೇ, ಗುರುಭೂಪತಿ ಮುಂಬರದ ಸಮರಂಗಣದೊಳಗೆ ಕೈವಶನಾದ ಯಮನನ್ನನು ನಮ್ಮ ಸುಮ್ಮನೆ ಕೈ ಬಿಟ್ಟು ಕುಳಿತಿರಿ. ತಮ್ಮನ್ನು ನೆಮ್ಮದಕ್ಕೆ ನಿರರ್ಥಕ ಮಾಡಿದಿರಿ. ಜಾಣನಾದ ಬಾಣಸಿಗೆ ಅನ್ನದೋಳಿ ಸಮಂಬೆರೆಸಿ ನೀಡಿದರೆ ಹಿಡಿಯುವರ್ಯಾರು? ಎನ್ನಗೆ ನಿನ್ನ ಮರ್ಮವು ತಿಳಿದಂತಾದಿದ್ರೋಣ ನಿನ್ನನ್ನು ವೇಷ ಮಾಡಿಕೊಂಡಿರುವುದೇ ಕಪಟದ ಗುಣ. ಸುಯೋಧನ ಹೋದ್ರೋಳರೇ, ಮಣ್ಣಗೆ ಕರಳ ಚುಟ್ಟಬ ತಂಟೆ ಪುಂಡರೀಕ್ಷಕನೆಂಬ ಅಂತಕರಣ ಕೌಶಮ ಆಚಾರ್ಯರೇ, ನಿಲ್ಲಿನ ಸಮರದೊಳಿ ಮಲ ಮತ್ತು ಉತ್ತನಾಥ ಧರ್ಮ ಜನಂ ಸಡುವ ಸಮಯದೊಳ ಮುರಹರ ಮೈದನಂ ದುರಕ್ಕೆ ಅನುವಾಗಿ ಹಿರಿಯನ ಅಗ್ರಜಂ ಸರೆ ಆಚಾರ್ಯರೇ, ಜುಂಬ ಜಂಬಂ ರಪಸರವ ಸಂಭ್ರಮಿತನಾದ ಅರ್ಜುನನ ಕಣಕಲು ಸಾಕ್ಷಾತ್ ಶಂಭು ಮುರ್ಜನರು ಅಸಗಳವ ಒಂದೂರ ಕಾಲಕದಲ್ಲಿ ಯಮನಂದನ ಸೆಡುವ ಸಮಯದೊಳ ಇಂದರ್ ಸಂಜಾತನಾದ ಪಾರ್ಥನು ಬಂದ ಕಾರಣ ನೀನೇ ಬಂದ ಭಾಗ್ಯನು ಕುರುಭೂಪತಿ ಯೋಜನ ಶಾಸನಿದ್ದ ಮದ್ಭುಜ ಬಲ ವರ್ಧನಕ್ಕೆ ಹಿಮಕರಣ ಪ್ರಾಯನಾದ ಹೋಕರ್ಣ. ಸುಯೋಧನ ಎಲ್ಲ ಸದ್ವಾಕ್ಯಮಂ ಲಾಲಿಸೋ ಈ ಕ್ಷಣ. ಅದೇನು ಚೆನ್ನಾಗಿ ಹೇಳ ಸುಯೋಧನ. ಈಕೋ ಎನ್ನ ಆನಂದ ಮಹಿಮಾದ ಸಂಪತ್ತು ಸಡಗರಕ್ಕೆ ಸಮಭಾಗಿಗಳಾಗಿ ಬಂದ ಕುಳಿತಿರುವ ಪಂಚಪಾಂಡವರು ಆ ಮತಾಂಧರನ್ನು ಕೊಲ್ಲಿಸಬೇಕೆಂದು ವಿಶ್ವಪ್ರಯತ್ನ ಮಾಡಿದ ಕಾಲಕ್ಕೂ ಎನ್ನ ಕಾರ್ಯವು ಸಫಲವಾಗದು. ಅಹೋ ಕಲಿಕರ್ಣ, ಸುಯೋಧನ ಅತುಲಿತ ಪರಾಕ್ರಮರು ನೀವಿತ್ತು
ಭೀಷ್ಮನು ಹತನಾದ ಹೋದ ಬಳಿಕ ನಿಮ್ಮಂತ ಕ್ಷೀಣ ಬಲರಿದ್ದು ಫಲವೇನು? ಬಲವಿತರಾದ ಪಾಂಡವರನ್ನು ಇನ್ನೆಂತ ಜವಿಸರಾದಯ ಏನು ಮಾಡಲು ಇದಕ್ಕುಪಾಯ? ಅಹೋ ಸುಯೋಧನ ಅಹೋ ರವಿನಂದನ ಇಂಥ ಕಠಿಣವಾದ ವಿಚಾರ. ಅಹೋ ಸುಯೋಧನ ಅಹೋ ಸೂರ್ಯನಂದನ ಚಿನ್ನದ ಬೆಟ್ಟದಲ್ಲಿ ಒಂದು ಬಂಗಾರವ ಕಡಿಮೆ ಆದ ಕ್ಷಣಕ್ಕೆ ಚಿನ್ನದ ಬೆಟ್ಟವಲ್ಲ ಹಾಳಾಗಿ ಹೋಗಿದ್ದ. ಅಹೋ ಸುಯೋಧನ ಅಹೋ ಕರ್ಣ ಮುದುಕನೊಬ್ಬ ಭೀಷ್ಮನ ಗೆದ್ದ ಕ್ಷಣಕ್ಕೆ ಪಾಂಡವರೆಲ್ಲ ನಮ್ಮನ್ನ ಗೆದ್ದಂತ ಇದೆ. ಲಕ್ಷನಾಥ ನಟಲಾಕ್ಷ ಯಕ್ಷ ರಕ್ಷಕನಾಥಗಳ ಸಮ್ಮಕ್ಷದಳ ಸಂಹಾರಕ್ಕಿರಿತ ಕಾಲಕ್ಕೂ ಲಕ್ಷಕ್ಕೆ ತಾರದ 11 ಅಕ್ಷೇಣ ಬಲವಿದ್ದ ಆ ತುಚ್ಚರಾದ ಪಾಂಡವರೆಂಬ ಮೋಕ್ಷಾದಿಗಳನ್ನ ತತ್ತು ಪಕ್ಷ ಮಾಡಿದ ಇವನು. ಅಹೋ ರವಿನಂದನ ನನಗೆ ಹಾ ತಿರುಗು ಪಾಂಡವರು ಸರಿಯೇ ಉನ್ನತವಾದ ಪರಾಕ್ರಮವು ನಾನಿರಲಾಗ ತಿನ್ನಲಿಕ್ಕೆ ಅನ್ನವಿಲ್ಲದ ಅರಣ್ಯದೊಳಗೆ ಹಣ್ಣುಗಾಯಿಗಳನ್ನು ತಿಂದ ಕಾಲ ಕಳೆಯುವ ಪಾಂಡವರೆಂಬ ಪುಣ್ಯಗಳ ವ್ಯಸನ ಬಿಡು 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 ಬಿಡು. ಅಹೋ ಸುಯೋಧನ ಅಹೋ ಸೂರ್ಯನಂದನ ಧರ್ಮಜನಿದ್ದರೆ ಕೈಲಾದವನು ಭೀಮನಿದ್ದರೆ ಬಂಡಿ ಬಂಡಿ ಅನ್ನದಿಂದ ಗುಂಡೆ ಮೇಲೆ ಮಾಡಿ ಮಲಗುವ ತಿಂಡಿ ಬಾಗನ ಬಾಳ ಬರೀ ಅಜ್ಜನನಿದ್ದರಲ್ಲ ಜೈನನ ಇವರ ಹಂತ ಗಂಡಗಲಿಯಾಗಿದ್ದರೆ ಈ ಸಭಮಂಡಲದಲ್ಲಿ ಹೆಂಡತಿಯು ಕುಂಡೆ ಮೇಲೆ ಬಿಟ್ಟಿರುವ ಪಟ್ಟು ಪೀತಾಮ್ರವನ್ನು ಜಗಗಟ್ಟಿಯಾದ ದುಶ್ವಾಸನ ಸೆಳೆಯುವಾಗ ಗಂಡ ಸತ್ತರಂಡೆಯಂತೆ ಮುಖಮಂಡಲವನ್ನು ಭೂಮಂಡಲಕ್ಕೆ ತಗ್ಗಿಸಿಕೊಂಡ ರಂಡೆ ಬಲ ಪಾಂಡವರ ಎನ್ನಂತ ಗಂಡಗಲಿ ಮುಂದೆ ಕೊಂಡಾಡಬಹುದೇ ಕುರುಮಂಡಲ ಅಹೋ ಆಚಾರ್ಯರೇ ಏ ಅರಿಯಬೇಕಾದ್ರೆ ಬಾಳ ಧರ್ಮಜಕಯ ಸಿರಿಗೂ ಸಿಗುವ ಸಣಕಾಲ ಸಹಿಸು ಭೂಪ ಕುಂಬಿನಿಪತಿಗೆ ಬೆಂಬಲರಾದ ಮಾತ್ಗಾಂಭೀರ್ಯರಾದ ಲೋಕವಿಗೆ ಸೂರರಾದ ಕರ್ಣದ್ರೋಣರೇ ಅಹೋ ಸುಯೋಧನ ಅತುಲಿತ ಪಾಂಡು ಕಂಜಾತರೊಡನೆ ಸುಪ್ರಸಿದ್ಧರಾಗಿರಿ. ನಿಮ್ಮ ನಿಮ್ಮ ಸಾಹಸವನ್ನು ತೋರಿಸರಿ. ಅಹೋ ಸೇನಾಧ್ಯಕ್ಷನಾದ ದ್ರೋಣರೇ ಈ ದಿನ ಪದ್ಮಯುಗದಲ್ಲಿ ಧರ್ಮಜನ ಮಾತ್ರ ಸೆರೆ ಹಿಡಿದುಕೊಡಬೇಕು ದ್ರೋಣ. ಆಮೇಲೆ ನೋಡಿ ಸುಯೋಧನ ತ್ರಾಣ. ಓ ಸನ್ನುತ್ತ ಗುಣ ಸಂಪನ್ನನಾದ ಹೇ ಸುಯೋಧನ. ಅಹೋ ಆಚಾರ್ಯರೇ ಚಕ್ಕಟ್ಟೆಯು ಒತ್ತ ಮುಂಭಾಗದಲ್ಲ ಜಯತ್ತರ ಪುರುಷ ವಾದ್ಯಗಳ ಭೀಮನಕ್ಕಲಾದ್ದರನು ಮುರಿದೋಡಿಸಿರೋಣ. ಬಾಳ ಆಗ ಧರ್ಮಜಕಯ ಶಿವನ ಸಣಕಾಲ ಸಹಿಸು ಭೂಪ ನೋಡನ್ನ ಮುಂದಿನ ಪ್ರತಾಪ ಸೈಂಧವ ಸೈಂಧವ ಸಾರದೆ ಭೂಪತಿ ಜಯದ್ರಥ ಬಂಧುರ ಬಲ ತಿರತನಾದ ಸೈಂಧವ ರಾಜ್ಯನಂ ಶ್ರೀಗದಿಂದ ಬರೆ ಹೇಳುವಂತನಾಗ ಸಾರದೆ ನಿಮ್ಮ ಸೈನ್ಯವ್ರು ಕರ್ಕೊಂಬರ್ಬೇಕು. ಟೈಮ್ ನೋಡ್ರಿ ಎಷ್ಟಾಗಿದೆ. ಜಯದ್ರಥ ಜಯದ್ರಥ ಕರೂರು ವೀರಾರೆಡ್ಡಿ ಇವರು ಮ್ಯಾನೇಜರ್ ಅಂತ ಸುರೇಶ್ ಅಣ್ಣವರಿಗೆ 201 ರೂಪಾಯಿ ಆಡ್ ಮಾಡಿರ್ತಾರೆ. ಅವರು ಬಂದಿದ್ದನ್ನು ಸ್ವೀಕರಿಸಬೇಕು.
ಬಳಿರ್ರೆ ಎಲೈ ಮನ್ನವ ದೇವಾ ಚಟ್ಟ ಸ್ಫುಟ ತಟ್ಪಟನ ಒಡದಳ್ಳುವ ಚಟದಲ್ಲಿ ಬಸಡಿನ ಕಚ್ಚನೆಯಂತೆ ಪರ ಸಂಪುಟದ ದೃಷ್ಠೆ ಕರಂಬಯ್ಯುತ್ತ ಎಲ್ಲ ಸರತಿ ದೇವಾ ತನ್ನೂರು ಪಟ್ಟ ಕುರುಪನ ಪಟಲದ ಸುಪುಟ ರತ್ನ ಮಕುಟ ಹರಿಪಟ ತಡೆಗಡಿದ ಪಟವರ ಮುಕುಟನ ಮುಂದೆ ಕಟ್ಟೆ ಮಿಸಿಕ ತಟ್ಟನೆ ಮಾತಾಡಿಸಿ ಹಿಂದವಲೆ ಪಟ ಮುಂದೆ ನೋಡು ಈ ಸಂಗುಳಿ ರಾಯಣ ಹುಡುಗನ ಪಟ ದೇವಾ ನಾವು ದಾರಂದರೆ ಬಿತ್ತಿ ಬೆಳೆಯಬೇಕು ರೈತರ ಮಕ್ಕಳಾಗಿ ಬುಟ್ಟಿ ಬೆಳೆಯಬೇಕು ತಂದೆ ತಾಯಿಗೆ ಒಳ್ಳೆಯ ಮಕ್ಕಳಾಗಿ ಮಾಡಿ ಉಂಡರೆ ಮಂದಿಯ ಕಾಟ ಸುಮ್ಮನೆ ಕುಂದರೆ ತಂದೆ ತಾಯಿಗಳ ಕಾಟ ಮನೆಯಾಗ ಇದ್ದರೆ ಎಂಡರ ಮಕ್ಕಳ ಕಾಟ ಓಣ್ಯಾಗ ಒಂಡರ ಗೆಳೆಯರ ಕಾಟ ಯಾವುದಾದರೂ ಒಂದು ಮೂಲೆಯಲ್ಲಿ ಕುಳಿತುಕೊಳ್ಳುವನೆಂದರೆ ಬ್ಯಾಸ್ಯಗಳು ಚುಕ್ಕಾಡಿ ಕಾಟ ಆ ಚುಕ್ಕಾಡಿ ಕಾಟವನ್ನು ತಾಳಲಾರದೆ ಬಂದು ತಮ್ಮನ್ನು ಮಾತನಾಡಿಸುವ ಗಟ್ಟುಳ್ಳ ಸಾರಥಿ ನಾನಲ್ಲವೇನೋ ದೇವ ಹೇಳಿಕೊಂಡು ಬರಬೇಕು ನಿಮ್ಮ ನಾನಾಂಗಿದವ ಈ ಚಾರ ಇದೇ ನೋಡು ಆಗ್ಲೂರು ಎಂಬ ಊರ ದೇವ ಈ ಊರ ಒಳಗೆ ಇರುವ ಶ್ರೀ ಸಿದ್ಧಲಿಂಗೇಶ್ವರಲೇ ನಮ್ಮ ಮನೆ ದೇವರ ನಂಬಿದವರಿಗೆ ಕೊಡುವನ್ನವರ ಸೊಕ್ಕಿನಿಂದ ಮಿಕ್ಕಿ ಮೀರಿದವರನ್ನು ಮಾಡುವರು ಎಲ್ಲ ಚಾರ ದೇವ ಶ್ರೀ ಬೀರಲಿಂಗೇಶ್ವರನೇ ನಮ್ಮ ಮನೆ ದೇವರ ಆತನ ಭಂಡಾರ ಹಣೆಯಲ್ಲಿಟ್ಟರೆ ಆಗುವುದು ಬಾಳು ಬಂಗಾರ ಜಲಾಚಾರ ದೇವ ಕುಲ ಕುಲ ಎಂದು ಒಡೆದಾಡದಿರಿ ಕುಲದ ಮರ್ಮವನ್ನು ಸಾರಿ ಸಾರಿ ಹೇಳಿದ ಸಾಕ್ಷಾತ್ ಶ್ರೀ ಉಡುಪಿ ಕೃಷ್ಣನಿಂದ ತನ್ನ ಕೈವಶ ಮಾಡಿಕೊಂಡಂತ ದಾಸನು ದಾಸ ದಾಸರಲ್ಲಿ ದಾಸ ಶ್ರೇಷ್ಠ ಕನಕದಾಸರೇ ನಮ್ಮ ಕುರುಬರ ಕುಲದ ಚಾರ ದೇವ ಬೈಲುವಂಗಲ ತಾಲೂಕು ಪೈಕಿ ಸಂಗೊಳ್ಳಿ ಎಂಬ ಸಣ್ಣ ಹಳ್ಳಿಯಲ್ಲಿ ಜನಿಸಿ ಕಿತ್ತೂರು ರಾಣಿ ಚೆನ್ನಮ್ಮ ದೇವಿಗೆ ಸೇವೆಯನ್ನು ಮಾಡಿದ ಸಂಗೊಳ್ಳಿ ರಾಯಣನೇ ನಮ್ಮ ಕುರುಬರ ಕುಲದ ಎಲ್ಲ ಚಾರ ಚಂಡಪ್ಪರ ಚಂಡ ಭುಜ ಬಲೋರ್ ದಂಡ ಮಂಡಲಗಳ ಕರ್ರ ಪುಂಡರಿಕದೊಳ ಮರಿಯುವ ಸರತೆ ವ್ಯಾಕರಣಂತೆ ಒಗ್ಗಟ್ಟಿಸಿ ಬರುವ ಮಾತ್ಕೋಪಾಗ್ನಿ ನಾಶಿಕಾಗ್ರದೊಳ ಕಾರ್ಮಿಕ ಎಂಬ ದಗಲ್ಲೆಂದು ಕಾರಾಗ್ರದೊಳ ಬೋರ್ ಕರೆಯುವ ಕೂರ್ಗಣೆ ತೆಪ್ಪೆಗೆ ಕೂರಮನ ಕುಗ್ಗಿದನು ಆದಿಶೇಷನ ತಲೆಬಾಗಿದನು ಕಾಲರಿಯೋಳ್ ಶಿಲ ಪ್ರಭಾವದಿಂದ ಕಾಲ ಭೈರವನ ರುದ್ರೂಪ ಪಡೆದ ಬಂಧುರವರ ಸಿಂಧೂರ ದೇಶ ದೀಪ ಓನ ಪ್ರತಾಪ ಶೌರ್ಯ ಧೈರ್ಯ ಕಾಲ ರುದ್ರ ರೂಪ ಪಡೆದ ಭದ್ರ ಬಲಾಂಕಿತನಾದ ಜಯದ್ರದ ಮಹಾರಾಜನಂತ ಹೇಳಿದಂತೆ
ವೀರ ಜಯದ್ರಥ ಮಹಾರಾಜರು ನೀವಾದರೆ ಬಂಗಾರದಿಂದ ಕಂಬಳಿಸುವ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ? ಆ ಮಂದಿ ಮಾಳಿಗೆ ಮೇಲೆ ಕೂತ್ಕೊಂಡು ತೂಕಡಿಸ್ಬೇಡಪ್ಪ, ಸ್ವಾದ್ರ ಕೆಳಗೆ ಬಿದ್ದಿ. ಈ ಸುಂದರವಾದ ಸಭಾ ಮಂಟಪಕ್ಕೆ ಬಂದ ಕಾರಣವೇನೆಂದರೆ ಸಮುದ್ರದಿಂದ ಧನುರ್ವಿದ್ಯೆಗಳ ಪ್ರಸಿದ್ಧರಾದ ಬುದ್ಧಿಯಿಂದ ಕೌರವೇಂದ್ರನ ಕರಂ ಶ್ರದ್ಧೆ ನಡೆಸಿಕೊಡುವ ಕುಶಲ ಕೋವಿದರಾದ ದ್ರೋಣಾಚಾರ್ಯ ನಂಬರ ಹೇಳ ಕಾರಣ ಬರೋಣ ಸಾಧ್ಯ. ಜಾಗೃತಿ. ಒಳ್ಳೆಯದು ಭೂಪತಿ, ಪೀಠವನ್ನು ಅಲಂಕರಿಸಿರಿ. ಜಾಗೃತಿ. ಗುಡಿ ಗುಡಿಗಿಸಿ ಪಾಂಡು ಸಂಜಾತರ ಇದರ ಪಡೆಯಂ. ನಮೋ ನಮೋ ಗುರುಗಳ ದ್ರೋಣ ಮಾಡುವ ನಿಮ್ಮ ಪಾದ ಪದ್ಮಗಳಿಗೆ ವಂದನ. ಮಂಗಲವಾದ ಮೇಲಕ್ಕಳೆ ಜಯಪುತ್ರೇ. ಗುಡಿ ಗುಡಿಗಿಸಿ ಪಾಂಡು ಸಂಜಾತರ ಇದರ ಪಡೆಯಂ. ಈ ಪಡುವಿಗೆ ಕಡೆ ದುರುಳಿಸುವ ಕಡಿಯಲಂ ಕರೆದ ಕಾರಣವೇನು? ತಡ ಮಾಡಪ್ಪ ಎಂದರೆ ನಿಲ್ಲ. ಅಹೋ ಗುರುಗಳೇ, ಇಂದಿನ ಕಳಗದೋಳ್ ಭೀಮನ ಮುರಿದೊಳಿಸಿದನು. ಮಹಾತ್ಮಲದೋಳದನು ಯುದ್ಧತ್ತಮಿಸಿ ದ್ರೋಣ ಎನ್ನ ಹೇಳುವ ಕಾರಣವೇನು? ಈ ಕ್ಷಣ ಚಂಡಪ್ಪರ ಚಂಡ ಭುಜಬರ ದಂಡನಾದ ಜಯಪುತ್ರೇ. ಅಹೋ ಗುರುಗಳೇ, ಪಾಂಡವರೆಂಬ ಭೀಮನ ಕುಲಹದ್ದರನ ಖಂಡನದ ಅವರ ಕೈಗುಂದಿಸಿ ಮಂಡಲಾಧಿಪತಿಯಾದ ಕರಪತಿಯಂತರಂ ಸಂಜಾತರಂ ಕರೆದುಕೊಂಡವರೆಂದು ಈ ಭರತನು ನುಡಿದು ತಾಯಿತು ನುಡಿದ ಬಾಚಿಗೆ ಎಡರ ತೊಡರಂತ ನಿಮ್ಮ ನಿಮ್ಮ ಕಟಕಲಿ ಸಾಹಸ ಮಾಡ್ರೆ ಅವರ ನುಡಿಯದ ಧರ್ಮದ ಸಾರಥಿ ಕತ್ತಿನಾಡು ಯಾಕೆ ಕಾಣುವುದು ಮುರಿದ್ರಾಣನ ನಿರ್ಮಿಸಿದ ಚಕ್ರಬಿಂಬವ ರೀತೆ ತೋಟನ ಜದೆಯು ಜಲ್ಲೆನ್ನುವಂತೆ ಜಯಬೇರಿಯನ್ನು ನಡೆಸಿ ಸಾರಥಿ ಅತಿ ಜಾಗೃತಿ. ಅಭಿಮನ್ಯು ಅಭಿಮನ್ಯು ಸಕಲ ಪರಿವಾರಕ್ಕೆ ಸೈನ್ಯಾಧ್ಯಕ್ಷರ ದ್ರೋಣರೇ, ಪಾಂಡವರ ಬಲಾಢ್ಯದೊಳಗೆ ಋಗೋಧಾರಾದಿಗಳನ್ನು ಕೈಗೊಂದಿಸಿರುವುದು ಇನ್ನು ಅವರಲ್ಲಿ ಬರೋದೊಳಗೆ ಅದಕ್ಕೆ ನಾವು ಬಂದಿರುವುದು ತಿಳಿಯೋದು. ಅಹೋ ಗುರುಗಳೇ, ನಿಮ್ಮ ಆಜ್ಞೆಯಿಂದ ಚಕ್ರ ಬೆಂಬಲ ಮುಂಭಾಗದಲ್ಲಿ ಧನುರ್ಧಾರಿ ನಿಲ್ಲುವನು ದ್ರೋಣ ಶೀಘ್ರ ಹೋಗೋಣ. ಕ್ಷಣ ಸೂರರು ಒಂದು ಗುಡ್ಡುವ ಬರಬದ್ದು ರಾಜ್ಯದ ಗಣ್ಯ ನಾನಿರಲು ನಿಮಗೆ ಬಂದ ಭಯಬೇಡ. ಕಮಲದೊಳ ಕಟ್ಟುವ ದಾರಿಗೆ ನಿಲ್ಲರಿ, ನಿಮ್ಮ ಧೈರ್ಯವನ್ನು ಮಾಡ್ರಿ. ನಿಮ್ಮಿಷ್ಟ ಆಗಲ್ಲ ಅಭಿಮನ್ಯು ಅಭಿಮನ್ಯು ಹಂಗ ಭೀಮರಾಗಿ ದ್ರೋಣಾಚಾರ್ಯರ ಆಜ್ಞೆಯಾಯಿತು ಎನ್ನ ಮನಸ್ಸು ಹೂ ಕೈಗೊಂಡಿತ್ತು. ಇನ್ನು ತಡವತ್ತಕ್ಕೆ ಬಳಿರೆ ಚಕ್ರ ಬೆಂಬಲ ಮುಂಭಾಗಕ್ಕೆ ನನ್ನನ್ನು ಬಿಡು ಸರ್. ದೇಹದ ಜಾಗೃತಿ. ಅಭಿಮನ್ಯು ಅಭಿಮನ್ಯು